ಅಪ್ಪಾಜಿ ಕರೆದ್ರಂತಲ್ಲ ಏನಪ್ಪಾಜಿ ಅದೇಯಾ ಭಕ್ತರಿಗೆ ಹೆಣ್ಣು ನೋಡಕ್ ಹೋಗೋದಂತ ಹೇಳಿದ್ನಲ್ಲ ಅದಕ್ಕೆ ಹೋಗೋದ ಹಂಗ್ರೆ ಏನಪ್ಪಾಜಿ ನೀವು ನಂಗೆ ಮದುವೆ ಇಷ್ಟ ಇಲ್ಲ ಅಂದ್ರೂ ನೀವು ಕೇಳ್ತಾನೆ ಇಲ್ವಲ್ಲ. ನಾನು ಒಂದು ಕೆಲಸ ಮಾಡ್ತಾವನಿ ಅಂದಮೇಲೆ ಅದಕ್ಕೆ ಅರ್ಥ ಇದ್ದೇ ಇರ್ತದೆ. ಅದನ್ನ ಈ ಪಟೇಲ ಹೇಳ್ಬಿಟ್ಟು ಮಾಡಲ್ಲ, ಮಾಡ್ಬಿಟ್ಟು ತೋರಿಸ್ತೀನಿ. ನೀನು ಯಾಕೆ ಹಂಗೆ ಆಡ್ತಾ ಇದ್ದಿ? ಸುಮ್ಮನೆ ಆ ಹ್ಞೂ ಅಂದನೆ ಪಟ್ ಪಿಟ್ ಅಂದನೆ ಬಾ ಹೆಣ್ಣು ನೋಡು ಒಪ್ಕೋ ಅಷ್ಟೇ. ಅವು ಕೈ ಮುಗಿತೀನಿ ಕಣಪ್ಪ, ಆ ಹೆಣ್ಣು ಮಾತ್ರ ನಂಗೆ ಬೇಡ ಕಣಪ್ಪ. ಅಪ್ಪ ಆ ಜಾತ್ರೆ ನೋಡಿದ್ನಲ್ಲ ಆ ಹೆಣ್ಣು ತಾನೆ, ಹ್ಞೂ ಆ ಎಣ್ಣೆಯ ಅಪ್ಪ. ನಾನು ಅವ್ರ ಮನೇಲಿ ಹೇಳ್ಬಿಟ್ಟಿನಿ, ನನ್ನ ಮಗ ನಿಮ್ಮ ಹುಡುಗಿನ ತುಂಬ ಇಷ್ಟಪಟ್ಬಿಟ್ಟವನೆ, ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂದ್ರು ಅವ್ನು ಮದುವೆ ಮಾಡ್ಕೊಂಡೇ ಮಾಡ್ಕೊತಾನೆ. ಅದಕ್ಕೋಸ್ಕರ ನಾವು ಎಲ್ಲ ಜನ ನಮ್ಮ ಮನೇಲಿ ಜನಗಳು ಜಾಸ್ತಿ, ಆಮೇಲೆ ಜಮೀನ್ದಾರರು ಇಂಥವ್ರು ಅಂತ ಅನಿಸ್ಬಾರ್ದು, ಮಾನ ಮರದಿ ಹೋಯ್ತದೆ ಅಂದ್ಬಿಟ್ಟು ನಾನೇ ಬಂದು ಖುದ್ದಾಗಿ ನಿಮ್ಮ ಮಗಳನ್ನ ನೋಡಿ ಮದುವೆ ಮಾಡ್ಕೋಬೇಕು ಅಂದ್ಬಿಟ್ಟು ಡಿಸೈಡ್ ಮಾಡೀನಿ ಅಂತ ಅವ್ರ ಮನೇಲಿ ಹೇಳ್ಬಿಟ್ಟಿವ್ನಿ. ಆಯಿತಾ? ನೀನು ಇಲ್ಲಿ ಏನು ಮಾತಾಡೋಂಗಿಲ್ಲ, ಯಾಕೆ ಏನು ಅಂತ ಒಂದು ದಿವಸ ನಾನು ಕಾರಣ ಹೇಳ್ಕೊಡ್ತೀನಿ. ಈಗ ನೀನು ಬಾಯಿ ಮುಚ್ಕೊಂಡು ನಡಿ, ಅವ್ರಿದ್ರಿಗೆ ಅವ್ರು ಹೇಳಿದ್ನ ಹೆಣ್ಣ ಒಪ್ಕೋ ಅಷ್ಟೇ ನಾನು ಹೇಳೋದು. ವರ್ಧ ಬಾಯಿ ಮುಚ್ಕೊಂಡು ಒಪ್ಕೋ ವರ್ಧ. ನೀನು ಹಿಂಗೆಲ್ಲ ಮಾತಾಡಂಗಿಲ್ಲ ವರ್ಧ. ನೀನು ಅಪ್ಪಾಜಿ ಹೇಳ್ತಾವ್ರೆ, ಅಪ್ಪಾಜಿ ಮತ್ತೆ ಮರ್ಯಾದೆ ಕೊಡ್ದಾನೆ ನಿಂತವನೇ ಇವನು. ಒಪ್ಕೋ ನೀನು. ಏನ ಯಾಕೆ ಏನು ಅಂತ ನೀನು ಕೇಳಂಗಿಲ್ಲ. ನಾವು ಹೆಣ್ಣು ತೋರಿಸ್ತೀವಿ, ನಿನ್ನ ಮದುವೆ ಆಗಬೇಕು ಅಷ್ಟೇ ನಾ ಹೇಳ್ತಾ ಇರೋದು. ಆಮೇಲೆ ನಾವು ನಿನ್ನೊಳಕ್ಕೆ ಮಾಡ್ತಾ ಇರೋದು, ಅರ್ಥ ಮಾಡ್ಕೋ. ಸ್ವಲ್ಪ ಟೈಮ್ ಕೊಡು ಅಷ್ಟೇ. ಯಾಕನಮ್ಮ ನಿನ್ಗೇನಮ್ಮ ಆಗಿರೋದು? ನೀನು ಹಿಂಗೆ ಅಂತಿದ್ದಲ್ಲಮ್ಮ, ಬೇಕಮ್ಮ ಹಿಂಗೆ ಆಡ್ತಿದ್ದೀನಿ ನೀನು. ಇಲ್ಲ ನಿಮ್ಮ ಅವ್ವ ಯಾಕೆ ಹೇಳೋಳು, ನಾನೇ ಕೇಳೋಳು ಅನ್ನೋದು ನೀನು ಅರ್ಥ ಮಾಡ್ಕೋಬೇಕು ಅಷ್ಟೇ. ಅದನ್ನ ಬಾಯ್ಬಿಟ್ಟು ಕೇಳಂಗಿಲ್ಲ, ಅರ್ಥ ಮಾಡ್ಕೋಬೇಕು. ಹೆಣ್ಣು ನಾನು ಹೇಳಿವ್ನಿ, ನನ್ನ ಮಗ ತುಂಬ ಇಷ್ಟಪಟ್ಬಿಟ್ಟವನೇ, ಅವ್ನು ಬಿಟ್ಟು ಇರೋಕ್ಕೆ ಆಗಲ್ವಂತೆ, ಅವನು ಪ್ರಾಣ ಕಳ್ಕೊಳ್ಳೋ ಪರಿಸ್ಥಿತಿ ಹೊಂಟೋಗವನೆ, ನಿಮ್ಮ ಹೆಣ್ಣ ಮದುವೆ ಮಾಡಿಕೊಡ್ಲೇಬೇಕು ಅಂತ ನಾನು ಹಠ ಹಿಡ್ದೀವ್ನಿ. ಅದಕ್ಕೆ ನೀನು ಮರ್ಯಾದೆ ಕೊಡಬೇಕು. ನಾನು ಹೇಳಿದ ಮಾತೆಲ್ಲ ನಿಜ ನಂಗೆ ನಟಿಸ್ಬೇಕು ಅಷ್ಟೇ. ಆಮೇಲೆ ನೀನು ಪ್ರೀತಿಸ್ತವಳನಾರೇ ಮದುವೆ ಮಾಡ್ಕೊಳ್ಳಿವೆ, ನೀನು ಹಂಗೇನಾರೇ ಇರುವೆ, ನಾವು ಅದಕ್ಕೂ ನಿನ್ಗೆ ಸಂಬಂಧಕ್ಕೆ ಬರೋಲ್ಲ. ಏನಂದಿ ನೋಡಪ್ಪ, ನನ್ನ ಫ್ರೆಂಡು ತಂಗೆ ಸಕ್ಕತ್ತಾಗವಳೆ ಕಣಪ್ಪ, ಒಳ್ಳೆ ಓದಿರೋಳು, ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿವ್ನಿ. ಅವ್ರ ಮನೇಲೂ ಅಷ್ಟೇ ನನ್ನ ತುಂಬ ನೋಡಿ ಒಪ್ಕೊಬಿಟ್ಟವ್ರೆ. ಅರ್ಥ ಆಯ್ತಪ್ಪ? ನಾನು ಮದುವೆ ಆದರೆ ಅವಳನ್ನೇ ಆಗೋದು ಕಣಪ್ಪ, ಇಲ್ಲಾಂದ್ರೆ ನೀವು ಯಾರನ್ನೂ ಆಗಿಲ್ಲ. ನಾನು ನಿನ್ನ ಹೆಣ್ಣು ಗಿಣ್ಣು ತೋರಿಸಿದ್ರು ನೋಡ್ಗಿಡು ಅಂದ್ರೆ ನನಗೆ ಏನು ಹೇಳಕ್ಕೆ ಕೊಡಬೇಡ, ನಾನು ಮದುವೆನೂ ಆಯ್ತಿಲ್ಲ. ನಿಮ್ಗೆ ಎಷ್ಟು ಹೇಳ್ತಿರೋದು ನಾನು? ಬೇಕು ಅಂದ್ರೆ ಅವಳನ್ನೇ ಮದುವೆ ಆಗು, ಬೇಡ ಅಂತ ಹೇಳಕ್ಕಿಲ್ಲ. ಈಗ ಮದುವೆ ಆದವ್ರ ಜೊತೆಗೆಲ್ಲ ಇರ್ತಾರ, ಅವ್ಳಿಗೆ ಏನೋ ಒಂದು ಬಾಪಾಳ್ಗಿಲ್ ಬಾವಿಗೋ ಸೀಮ್ಗಿ ಮೇಲೆ ಊದೋ ಏನೋ ಒಂದು ಕತೆ ಮಾಡಿಬಿಟ್ಟು ಮುಗಿಸ್ಬಿಟ್ಟು ಮುಗ್ದೋಯ್ತು. ನೀನು ಪ್ರೀತಿಸ್ತವ್ರ ಜೊತೆಗೆ ಚೆನ್ನಾಗಿರ್ಬೇಕು. ಏನಂದಿ? ಏನು ಗ್ಯಾರಂಟಿಯಪ್ಪ ನೀನು ಹೇಳೋದು? ಆಮೇಲೆ ಮದುವೆ ಆದ್ಮೇಲೆ ಇವ್ರ ಜೊತೆಗೆ ಬಾಟ ಮಾಡೋದು ನಾನೇನು ಮಾಡಲಿ ಅಪ್ಪ? ಆ ಹೆಣ್ಣು ನೋಡೋದು ನಂಗೆ ಎದುರು ಕಾಯ್ತಾರಪ್ಪ, ಒಂಥರ ಹುಡುಗಾಟದಂಗೆ ಸಣ್ಣ ಸಣ್ಣ ಹೆಣ್ಣಾಗ ಕೂತದೆ. ಆ ಹೆಣ್ಣು ಮದುವೆ ಗೊತ್ತಿಲ್ಲಪ್ಪ, ನಂಗೆ ನಾಚಿಸ್ಬಿಡಕನಪ್ಪ ನೀನು. ಅಪ್ಪಾಜಿ ಹೇಳ್ತಾ ಇಲ್ವಾ ನಿಮ್ಗೆ? ಅಪ್ಪಾಜಿ ಏನು ಹೇಳ್ತಾ ಇದ್ದು ಅಂತ ನೀನು ಏನೋ ಯಾಕೆ ಅಂತ ಕೇಳಬೇಡ. ಒಂದು ಅದನ್ನ ನಾವೇ ಹೇಳ್ಕೊಡ್ತೀವಿ. ಈಗ ಬಾಯಿ ಮುಚ್ಕೊಂಡು ಹೆಣ್ಣು ನೋಡೋಕೆ ರೆಡಿ ಆಗೋ ಅಂತ ಹೇಳ್ತಾ ಇರೋದು ಅಪ್ಪಾಜಿ. ನೀನೇನೋ ಮಾತಾಡ್ತಾ ಇದ್ದೀರಾ? ಹಾಂ ಹೋಗ್ಲಿ, ಏನೋ ನೀವು ಹೇಳಿದಿರಲ್ಲ ಅಂದ್ಬಿಟ್ಟು ಸುಮ್ಮನೆ ಹೂ ಅಂತವನಿ ನಾನು. ಅಂದರೆ ನಾನು ಇವತ್ತಾಗಲ್ಲ, ನನಗೊಂದು ಟೈಮ್ ಬೇಕು. ನೀವು ಹೆಣ್ಣು ನೋಡೋಕೆ ಹೋಗೋ ತಕ್ಷಣ ಹೋಗಿ ನಾನು ರೆಡಿ ಇಲ್ಲ. ಅಪ್ಪನಿಗೆ ಎದುರುತ್ರ ಕೊಡ್ತಿದ್ದಿಲ್ಲ ನೀನು? ಅಪ್ಪನಿಗೆ ಎದುರುತ್ರವ ನೋಡಮ್ಮ, ಎದುರುತ್ರ ಕೊಡ್ತಾ ಇಲ್ಲ ನಾನು ನೀವು ಈಗ ನೋಡೋಕೆ ಹೋಗೋದಷ್ಟು ನೋಡೋಕೆ ಹೋಗೋಕ್ಕಾಗೋದಿಲ್ಲ. ನನಗೊಂದು ಸ್ವಲ್ಪ ಟೈಮ್ ಕೊಡಿ, ನಾನು ಹೋಗ್ತೀನಿ ಅಷ್ಟೇ. ಅದಕ್ಕಲ್ಲ ಟೈಮ್ ತಾನೇ ಬೇಕು ಬಿಡ್ಲ, ನಾನು ಫೋನ್ ಮಾಡಿ ಹೇಳ್ಬಿಡ್ತೀನಿ ಈಗ ಸದ್ಯಕ್ಕೆ ಹೊರಕಿಲ್ಲ, ತಳಕ್ಕೆ ಬರ್ತೀವಿ ಅಂತ. ಏನಂತ ಏನು ಗ್ಯಾರಂಟಿ ಹೇಳಲ್ಲ ಪಾಪ, ಮುಂದುವರಕ್ಕೆ ಹೋಗ್ತಾಯ್ತದೆ. ಸರಿ ಮೇಲೆ ಮದುವೆ ಆದಮೇಲೆ ಇವಳ ಜೊತೆಗೆ ಇರು, ಇವಳ ಜೊತೆಗೆ ಚೆನ್ನಾಗಿರು, ಆಮೇಲೆ ನಾವು ಏನೋ ಹೇಳ್ತೀವಿ ಅಂದ್ರೆ ನಾನು ಕೇಳೋಕ್ಕಿಲ್ಲಪ್ಪ, ಈಗಲೇ ಹೇಳೋದು. ಅರ್ಥ ಆಯ್ತಪ್ಪ? ನಾನೇನು ನಿಮ್ಮ ಮಾತಿಗೆ ಅಪ್ಪ ಅವ್ನ ಮಾತಿಗೆ ತಿರಸ್ಕಾರ ಮಾಡಬೇಕಲ್ಲ ಅಂದ್ಬಿಟ್ಟು ನಾನು ಓದ ಒಪ್ಕೊಂಡಿವ್ನಿ. ನಾಳೆಗೆ ಅವಳನ್ನೇ ಮದುವೆಗೋ, ಅವಳ ಜೊತೆ ಇರು, ಅವಳ ಜೊತೆ ಸಂಸಾರ ಮಾಡು, ಅವಳ ಜೊತೆ ಬಾಟ ಮಾಡು ಅಂದರೆ ಹ್ಞೂ. ಯಾಕೆ ಅವೆಲ್ಲವ? ಅವಕ್ಕೇನು ನೀನು ತಲೆ ಕೆಡಿಸ್ಕೊಬೇಡ, ಬರೀ ನೀನು ತಾಲಿ ಕಟ್ಟೋದೊಂದು ಕಲಿ ಅಷ್ಟೇ. ಮುಂದಕ್ಕೆಲ್ಲ ನಾನು ನಿಮ್ಮ ಅವ್ನು ನೋಡ್ಕೋತೀವಿ. ಏನಂದಿಲೆ? ಸರಿ ಹೇಳ್ತಾ ಇದ್ರಿ. ಹ್ಞೂ ಸರಿ. ಯಾರೇ ಮಾಡಿ ನಮ್ಮ ಮನೆ ಮದುವೆ ಮಾಡ್ಕೊಂಡ್ಬಂದ್ಬಿಟ್ರೆ ಆಸ್ತಿ ನಮ್ಗಾಗೋಯ್ತದೆ, ಇನ್ನೇನಿಲ್ಲ ಕತೆ. ಆಮೇಲೆ ಹೆಜ್ಜೆ ಹಣೆಯ ಊರವ್ರಿಗೆಲ್ಲ ಗೊತ್ತು ಅವಳ ಬುದ್ಧಿ. ಏನೋ ಎಂತೋ ಅನ್ಕೊಂಡು ಮುಗಿಸ್ಬಿಡೋದು ಕತೆ ಅಷ್ಟೇ. ಹೇಗೆ ಹೇಳ್ತೀವಿ ಕಲೆ, ಅಲ್ಲಿ ಮಾತ್ರ ಒಂದು ಸ್ವಲ್ಪನೂ ಯಾರು ಒಂದು ಮನೆ ಬರಬೇಡ್ದು. ಹಂಗೆ ನಡ್ಕೊಳಕ್ಕೆ ಹೇಳು ನಿನ್ನ ಮಗನ ಆ ಥರ ನಡ್ಕೊಳಕ್ಕೆ ಹೇಳು. ಆಮೇಲೆ ಅದು ಬೇರೆ ಹಿಂದಿನ ಮನೆ ಬಂದ್ಬಿಟ್ಟೋದು ಮದುವೆ ತನಕನಾದ್ರೂ ಒಂಚೂರು ಸರಿಯಾಗಿರು ಅಂತ ಅನ್ನು. ಸರಿ ಬಿಡಿ, ಹೇಳಿವಲ್ಲ ಕೇಳ್ತಾನೆ ಕತೆ. ನಾನು ರೋಜು ನಿಮ್ಗೆ ಒಪ್ಪಿಸ್ಬೇಕು. ಹಾಂ, ಯಾರಾದ್ರೆ ನಂಬರ ನಾನು ಸುಮ್ಮನೆ ಮದುವೆ ಆಯ್ತಾವನಿ ಅಂತ ಅಂದರೆ ನಂಬಕ್ಕಿಲ್ಲ. ಹೆಂಗೆ ಒಪ್ಸೋದು? ಹೆಂಗಾರೆ ಮಾಡಿ ಅಪ್ಪನ ಜೊತೆ ಕರ್ಕೊಬಂದು ಬಿಟ್ಟು ಒಪ್ಪಿಸ್ಬೇಕು ಅಷ್ಟೇ. ಅವ್ರು ನನಗೆ ಮಾತ್ರ ಒಪ್ಪಕ್ಕಿಲ್ಲ. ಮೊದಲೇ ನನ್ನ ಕಂಟ್ರೋಲ್ ಮನಪಡ್ತಾಳೆ. ಈಗಲೇ ಫೋನ್ ಮಾಡಿಬಿಡಿ ಅವ್ರಿಗೆ, ನನ್ನ ಮಗ ಈಗ ಬರೋಕ್ಕಿಲ್ಲ, ಈ ವಾರ ಬರೋಕ್ಕಿಲ್ಲ, ಪಾರಿಂಗ್ ಹೋಗ್ಬಿಟ್ಟವನೇ, ಅವ್ನು ಬರೋಸಿ ಲೇಟ್ ಆಯ್ತದೆ, ಅದಕ್ಕೆ ಮುಂದುವರ ಬಂದರಂತೆ ನೋಡೋಕ್ಕೆ ಅಂತ ಅಂದ್ಬಿಡಿ. ಹ್ಞೂ ಏನು ಬಿಡ್ತೀನಿ ತಗೋ, ಪಾರಿಂಗ್ ಹೋಗ್ಬಿಟ್ಟವ್ರೆ, ಈಗ ಬರೋಕೆ ಆಯ್ಕಿಲ್ಲ, ಮುಂದುವರ ಬರ್ತಾನೆ ಅಂತ. ಹೆಂಗಾರೆ ಮಾಡಿ ಪಟ್ಟ ಮದುವೆ ಮಾಡ್ಕೊಡ್ಬೇಕು. ತಳಾರ ಮಾಡ್ಕೋಬೇಡ್ದು ಅಲ್ವಾ? ಫೋನ್ ಮಾಡಿಬಿಡಿರ್ಲಿ, ಫೋನ್ ಮಾಡಿ ಹೇಳ್ತೀನಿ ಈಗ. ನೋಡಿ, ಇಷ್ಟು ವರ್ಷದ ಮೇಲೆ ನಮಗೆ ಈಗ ನೆರವೇರ್ತಾ ಇದೆ. ಹಾಂ, ಈ ಕೆಲಸ ಈಗ ನೆರವೇರ್ತದೆ. ಈ ಮದುವೆ ಮಾಡ್ಕೊಳ್ಳೋ ಮುಖಾಂತರ ನಾವು ಸರಿ ಗೆದ್ದೆಗೆ ಹೇಳ್ತೀವಿ ಅಲ್ವಾ? ಸಲ ಅಂತೂ ನಮ್ಮನ್ನು ಯಾರು ಯಾಮಾರ್ಸೋಕ್ಕಾಯ್ತಿಲ್ಲ, ಏನು ನನ್ನ ಮಗ ಒಪ್ಕೊಂಡವ್ರಲ್ಲ ಅಷ್ಟೇ. ಅಪ್ಪಾಜಿ ನಾನು ಹೊರಗಡೆ ಹೋಗ್ಬೇಕು. ಅಪ್ಪಾಜಿ ಈಗ ಹೋಗ್ತಾ ಇದೀಯ ಹೊರಗಡೆ? ಅದೇ ರೋಜಾ ಫೋನ್ ಮಾಡೋಳೆ, ಹೋಗ್ಬೇಕು. ಸಂಜೆ ಗಂಟ ಬರೀ ರೋಜಾ ಅಂತ ಇದೆಯಾ ನೀನು? ಈ ಒಬ್ಬನೇ ಮಗ ನೀನು, ಹೊಲ ಮನೆ ಕಡೆ ತೋಟದ ಕಡೆ ಗಮನ ಕೊಡಬೇಕು. ನಮಗೂ ವಯಸ್ಸಾಯ್ತಾ ಬತ್ತು, ಇನ್ನು ಎಲ್ಲಿ ಗಂಟ ನಾವೇ ನೋಡ್ಕೋಬೇಕು. ಮಗ ಹೋಗಿ ಬರ್ಲಿ, ಹೋಗು. ಸರಿಯಮ್ಮ, ಮಗನ ನೀನು ತಲೆ ಮೇಲೆ ಕುಣಿಸ್ಕೊಬಿಟ್ಟಿದ್ದೀನಿ. ನೀನು ನಿಮಗೆ ಏನು ಗೊತ್ತಾಗಿಲ್ಲ, ಕೋಪ ಮಾಡ್ಕೊಂಡು ಏನು ಮಾಡೋಕ್ಕಾಗಿಲ್ಲ. ಇವನು ಬಾರಿ ಕೋಪ, ಇವನು ಎಲ್ಲಿ ಮಾಡಬೇಕು ಅಲ್ಲ ಅರ್ಥ ಹಾಕಬೇಕು. ಯಾವಳು
ರೋಜಾ ರೋಜಾ ಅನ್ಕೊಂಡು ಸುಮ್ಮನೆ ಸುತ್ತಾನೆ. ಯಾವ ಇವ್ನ ಮೇಲೆ ಒಂದು ಕಣ್ಣು ಮಾಡೋದು ಇವ್ನು ನಂಬಕಾಯ್ತಿಲ್ಲ ಇವನ್ನ. ಇರ್ಲಿ, ಮೊದಲು ಈ ಮದುವೆ ಮುಗಿಸದ, ಆಮೇಲೆ ನೋಡ್ಕೊಳಕೈತದೆ ಇವನ್ನ. ಮೊದಲು ದೂರ ಮಾಡ್ಬೇಕು ಇವನ್ನ, ಆ ಹುಡುಗಿಂದು ದೂರ ಮಾಡ್ಬೇಕು ಮೊದಲು ಇವನ್ನ. ನಮ್ಮ ಮಾತನ್ನು ಕೇಳಕ್ಕಿಲ್ಲ. ಸುಮ್ಮನಿರಿ, ಮದುವೆ ಗಂಟೆ ಏನು ಮಾತಾಡಕೋಬೇಡಿ ನೀವು, ಅರ್ಥ ಆಯ್ತಾ? ನಾವೀಗ ಏನಾರ ಮಾತಾಡ್ಕೊಬಿಟ್ರೆ ಆಮೇಲೆ ಮದುವೆ ಆಗಲ್ಲ ಅಂದ್ಬಿಡ್ತಾನೆ, ಅದು ಬೇರೆ ಕಷ್ಟ ಅಲ್ವಾ? ಅವಳನ್ನ ಎಲ್ಲಿ ಮಾಡಬೇಕು ಏನು ಮಾಡಬೇಕು ಅಂತ ನನಗೆ ಗೊತ್ತು, ನೀವು ತಲೆ ಕೆಡ್ಸ್ಕೊಳಕೋಬೇಡಿ, ಸುಮ್ಮನಿರಿ. ಅಲ್ಲ ಕಣ್ರಿ, ಈಗ ನೀವೇನೋ ಅಂದ್ಬಿಟ್ರಿ ಪೆದ್ದಿ ಮದುವೆ ಮಾಡ್ಕೊಬಿಟ್ರೆ ಈಗ ಆಸ್ತಿ ಎಲ್ಲ ನಮ್ಮ ತಕ್ಕೆ ಆಯ್ತದೆ ಅಂತ. ಆಮೇಲೆ ಇವಳು ಜಾಣೆ ಅಲ್ವಲ್ಲ, ಅವಳು ಏನು ಮಾಡಿದ್ರು ಯಾರ ಹೆಸರು ಬರೆಯೋದು ಗೊತ್ತಿಲ್ಲ, ತೊಡೆಯೋದು ಗೊತ್ತಿಲ್ಲ, ಇನ್ನು ನಮ್ಮ ಹೆಸರಲ್ಲಿದ್ರು ಅಷ್ಟೇ, ಅವಳ ಹೆಸರಲ್ಲಿದ್ರು ಅಷ್ಟೇ ಅಂತ ಅವ್ಳು ತಿಳ್ಕೊಬಿಡ್ತಾಳೆ. ಅದೇನು ಸರಿ, ಅವ್ರ ಒಪ್ಪನೇನೋ ಅವ್ರನ್ನ ಹೆಂಗೋ ಯಾಮರ್ಸೋದು, ಅದನ್ನು ಸರಿ. ಅಣ್ಣವನ್ನೆಲ್ಲ ಏನು ಮಾಡಬೇಕು? ತಂಗಿಗೆ ಜೀವ ಬೇಕಾದ್ರೆ ಕೊಡ್ತಾನೆ, ತಂಗಿನೇ ಕೊಟ್ಟಿದ್ದೀವಿ ಜೀವ ಕೊಡೋಕ್ಕಾಗಲ್ಲ ಅಂತ ಕೇಳೋದು, ಆಮೇಲೆ ಏನೋ ಒಂದು ಮಾಡ್ತಾನೆ ಅಷ್ಟೇ, ಇನ್ನೇನು ಅದಕ್ಕೆ ಯಾಕೆ ಚಿಂತೆ ಮಾಡಬೇಕು? ಏನಂದಿ ಮರಿಮುತು? ಹಾಂ ಸರಿಯಾಗತ್ತ ನಾನು ಹೇಳೋದು. ಏನೋ ಸರಿ, ಹೆಂಗೋ ಒಂದು ಮದುವೆ ಮಾಡ್ಕೊಬರಗಂಟ ಮಾತ್ರ ಹೆಂಗಿರ್ಬೇಕು ಹಂಗಿರ್ಬೇಕು. ಅದು ನೀನಿರು, ನಿನ್ನ ಬಾಯಿ ಜಾಸ್ತಿ ಮಾಡ್ತು ಓದಿಸ್ಕೊಬಿಟ್ಟು ನಿನ್ನ ಬಾಯ ಸೈಲೆಂಟಾಗಿರು. ಆಮೇಲೆ ಮೊದಲು ಪೆದ್ದಿ ಮದುವೆಗಿದ್ವಿ ಆಗಲ್ಲ ಅಂದ್ಬಿಟ್ಟಳು, ಅವಳ ಮದುವೆಗೆ ನೀನು ರೆಡಿ ಮಾಡ್ಕೋಬೇಕು. ಅದೇ ಬಿಡಿ, ನನಗೆ ಗೊತ್ತಿಲ್ಲ, ನನಗೆ ನೈಸ್ ಮಾಡೋದು ನನಗೆ ಗೊತ್ತಿರೋದು ಬಿಡಿ. ಇವಾಗ ಹೋಗ್ಬಿಟ್ಟು ನಾನು ನೀನು ಹೋಗ್ಬಿಟ್ಟು ಮನೆಗೆ ಹೋಗಿ ಮಾತಾಡ್ಕೊ ಬರೋದಾ? ಅದೇ ಇವನು ಪಾರಿಂಗ್ ಹೊಂಟೋಗವನೆ, ನಾನು ಬರೋದು ಇನ್ನೊಂದು ವಾರ ಫೋನ್ ಮಾಡಿದ ಅಂತ ಏನೋ ಹೇಳ್ಬಿಟ್ಟು ಏನೋ ಒಂದು ಬಣ್ಣ ಕಟ್ಬಿಟ್ಟು ಬಂದ್ಬಿಡೋದ ನಡಿ. ಹ್ಞೂ ಸರಿ ಸರಿ ಕತ್ ಬನ್ನಿ, ಹೋಗೋದ ಮತ್ತೆ. ಹೋಗೋದಾ? ನಾನು ನಿನಗೆ ಹೋಗ್ಬಿಟ್ಟು ಮಾತಾಡ್ಕೊ ಬರೋದಾ? ಫೋನ್ ಮಾಡಿ ಹೇಳಿದ್ರು ಚೆನ್ನಾಗಿರಕ್ಕಿಲ್ಲ, ಅದು ಹತ್ತುದಲ್ಲೇ ಹೋಗ್ಬಿಟ್ಟು ಕೂತ್ಕೊಂಡು ಹಿಂಗೆ ಅನ್ಕೊಂಡು ಆಮೇಲೆ ಆ ಪೆದ್ದಿನ ಒಂಚೂರು ಮಾತಿಗೆ ತಾಡ್ಸ್ಕೊಂಡು ಬರೋದ ನಡಿ. ಹಂಗೆ ಅವಳೆ ಏನು, ಆಮೇಲೆ ನಾವು ಯಾವ ಥರ ಇರಬೇಕು ಅನ್ನೋದು ನಮಗೂ ತಿಳ್ಕೊಂಡಾಗೈತದೆ ಅಲ್ವಾ? ನೀವು ಹೇಳೋದು ಕರೆಕ್ಟಾಗಿ ಕದ ನಡೀರಿ, ಹಂಗೆ ಮಾತಾಡ್ಸ್ಕೊಂಡು ನೀವು ಹೇಳಂಗೆ ಹೇಳ್ಬಿಟ್ಟು ಬಂದ್ಬಿಡದ. ನೇಪ್ತಾಡ ತಟಪಟ್ಟು ಮದುವೆ ಮಾಡಿ ಮುಗಿಸ್ಬಿಡೋದ ಅಷ್ಟೇ. ಹಿಂಗೆ ಹೇಳ್ಬಿಡೋದು, ನಿಮ್ದು ಯಾಕೆ ಖರ್ಚು ಜೋರಾಗಿ ಏನು ಮದುವೆ ಮಾಡ್ಕೊಡ್ಬೇಡಿ, ಚಿಕ್ಕದಾಗ ಒಂದು ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಡಿ ಸಾಕು ಅಂತ ಕೇಳ್ಕೊಬಿಡದ. ಹ್ಞೂ ಸರಿ ಕತೆ, ಹಂಗೆ ಮಾಡದ ಕತೆ. ನಡಿ ಹೊರಡದಂಗ್ರೆ ನಡೀರಿ, ಹೊರಡದ. ಇನ್ನೇನು ಮಾಡಿರಿ, ಹೋಗ್ಬಿಟ್ಟು ಬಂದ್ಬಿಡದ. ಆ ಕರೀನ್ಗೆ ಆ ಎಮ್ಮೆ ಗಿಮ್ಮೆ ಕಟ್ಟಾಕ ಕೇಳು, ನೀರಿಗೆ ಕುಡ್ಸೋಕೆ ಕೇಳು, ಆಮೇಲೆ ಕುರಿನೂ ಇಟ್ಕೊಂಡು ತೋಟಕ್ಕೆ ಬಿಡೋ ಕೇಳು. ತೋಟದಲ್ಲೆಲ್ಲ ಕಾಯಿ ಎಲ್ಲ ಉದ್ರಾಡ್ತಾವೆ, ಅವನ್ನೆಲ್ಲ ಎತ್ಕೊಬಂದ್ಬಿಟ್ಟು ಗೋಡನ್ನ ಹಾಕ ಕೇಳು. ಅಲ್ಲಿ ಬಾಳೆಗೊನೆಗಳೆಲ್ಲ ಹಣ್ಣಾಗವೆ, ಅವನು ತಾವೆಲ್ಲ ಲಕ್ಕಿ ಪಕ್ಷಿಗಳೆಲ್ಲ ತಿಂತಾವೆ, ಅವು ತಗೊಂಡು ಮಂಡಿಗೆ ಹಾಕ ಕೇಳು. ಯಾವ ಕೆಲಸನೂ ಮಾಡ್ತಾ ಇಲ್ಲ ಅವನು ತಿಮ್ಮ. ಅವನು ಹೆಚ್ಕೊಬಿಟ್ಟ ಈಗ. ಮಾತಾಡಿ ಒಂಥರ ಬಾಯರ್ಕೆ ಆಯ್ತದೆ. ಒಂದು ಲೋಟ ಮುಜ್ಜಿಗೆ ಕೊಡು. ತಗೋಬತ್ತೀನಿ ತಾಳಿ. ಕಮ್ಮಿ ಹಾಕು ಉಪ್ಪ. ಸರಿ ತಗಡೆ ಹಾಕಬತ್ತೀನಿ. ಮುಂದುವರಿಯುವುದು. ನಾನು ಜಮೀನ್ದಾರ ಮಾಲು ನೋಡ್ಕೊಂಡು ಬರೋಣ ಅಂತ ಹೋಯ್ತಾವಿ, ಹೋಗ್ಬಿಟ್ಟು ಮದುವೆ ಮಾಡ್ಕೊಬತ್ತೀವಿ ನಮ್ಮ ಮನೆಗೆ. ಮಾಲು ನಾನು ಜಮೀನ್ದಾರ ಮನೆಗೆ ಮದುವೆ ಮಾಡ್ಕೊಬತ್ತಾರೆ ಅಂದರೆ ನಿಮಗೆಲ್ಲ ಖುಷಿ ತಾನೆ, ಭಾರಿ ಖುಷಿಯಾಗಿರ್ತೀರ ತಾನೆ ನೀವೆಲ್ಲವ. ಮಾಲ ಜಮೀನ್ದಾರ ಮನೇಲಿ ಅವಳಿ ಅಂದರೆ ನಿಮ್ಗೆ ಮಾತ್ರ ತುಂಬ ಖುಷಿಯಾಗಿರ್ತದೆ. ನಮ್ಮ ಮನೆಗೆ ಬಂದಮೇಲೆ ಹೆಂಗಿರ್ತಾಳೆ ಅಂತ ನೀವೇ ನೋಡಿ ಕಮೆಂಟ್ಸ್ ಮಾಡಿದ್ರಂತೆ. ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಹೇಳಿದ್ರೆ ಟೂಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.